ಅಡ್ಯಾರು ಗ್ರಾಮ ಪಂಚಾಯತ್ ಪ್ರಕೃತಿ ಸಂಜೀವಿನಿ ಒಕ್ಕೂಟ ಹಾಗೂ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ಅಡ್ಯಾರು ಗ್ರಾಮೋತ್ಸವ ಇದೇ ತಾರೀಕು 20ರ ಶನಿವಾರದಂದು ಸಹ್ಯಾದ್ರಿ ಕಾಲೇಜ್ ಮೈದಾನ ಅಡ್ಯಾರ್ನಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ನಡೆಯಲಿಕ್ಕೆ ಇದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಕೃತಿ ಸಂಜೀವಿನಿ ಒಕ್ಕೂಟ ಮತ್ತು ಗ್ರಾಮಸ್ಥರ ಸ್ವಸಹಾಯ ಗುಂಪುಗಳ ಮಾರಾಟ ಮಳಿಗೆ ಹಾಗೂ ಅಡ್ಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಯಿಂದ ಮಕ್ಕಳ ಪಥಸಂಚಲನ ಹಾಗೆಯೇ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮವನ್ನ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ನಡೆಸಲಿದ್ದಾರೆ. ಹಾಗೆಯೇ ಅಧ್ಯಕ್ಷತೆಯನ್ನ ಅಡ್ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಅಬ್ದುಲ್ ಜಲೀಲ್ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇದರ ಶಾಸಕರಾಗಿರುವಂತಹ ಮಂಜುನಾಥ್ ಭಂಡಾರಿ, ಅಡ್ಯಾರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಜೋಹರಾ ಭಾಗವಹಿಸಲಿದ್ದಾರೆ. ಹಾಗೆಯೇ ಪ್ರಾಥಮಿಕ ಶಾಲೆಯಿಂದ ಜಾನಪದ ನೃತ್ಯ, ಚಿತ್ರಕಲೆ, ಸಂಗೀತ ಹಾಗೆಯೇ ಪ್ರೌಢಶಾಲೆಯಿಂದ ಫಿಲ್ಮಿ ಡ್ಯಾನ್ಸ್, ಚಿತ್ರಕಲೆ, ಸಂಗೀತ ನಡೆಯಲಿದೆ. ಮಧ್ಯಾಹ್ನ ಸಂಜೀವಿನಿ ಒಕ್ಕೂಟದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಸಹ್ಯಾದ್ರಿ ಕಾಲೇಜ್ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಸಹ್ಯಾದ್ರಿ ಕಾಲೇಜ್ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ನಡೆಯಲಿದ್ದು, ವಿಶೇಷ ವರ್ಗದವರಿಗೆ ಗೌರವಧನ ವಿತರಣೆ, ಮುಖ್ಯ ಅತಿಥಿಗಳ ಭಾಷಣ ಹಾಗೆಯೇ ಊರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಬ್ದುಲ್ ಹಸನ್, ಅಬ್ದುಲ್ ಜಲೀಲ್, ಅಶ್ರಫ್ ಅಡ್ಯಾರ್, ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು. ಕರ್ನಾಟಕ ಶ್ರೀ ಅಬ್ದುಲ್ ಜಲೀಲ್ ಸಾಮಾಜಿಕ ಮುಖಂಡ ಮಂಗಳೂರು, ಶ್ರೀ ಆಫಿಲ್ ಯಾಕೂಬ್ ಸಹದಿ ಖತೀಬರು ಮೊಯ್ದೀನ್ ಜುಮಾ ಮಸೀದ್ ಬಿರುಕುಗುಡ್ಡೆ, ಶ್ರೀ ಗಿರೀಶ್ ಅಲ್ವಾ ಉದ್ಯಮಿ ಮಂಗಳೂರು, ಶ್ರೀ ಅಬ್ದುಲ್ ಖದ್ದಾರ್ ಕೇಂದ್ರ ಜುಮಾ ಮಸೀದ್ ವರಚಿಲ್, ಶ್ರೀ ರಮೇಶ್ ತುಂಬೆ ಅಧ್ಯಕ್ಷರು ವೀರಾಂಜನ ದೇವಸ್ಥಾನ ಅಡ್ಯಾರು, ಶ್ರೀ ಸಂದೀಪ್ ನಿಸ್ಕಿ ಉಪಾಧ್ಯಕ್ಷರು ಪಾಲನಾ ಮಂಡಳಿ ಸಂತ ಜೋಸಫ್ ಕಾರ್ಮಿಕರ ದೇವಾಲಯ ಅಡ್ಯಾರ್ ಪರು, ಶ್ರೀ ಗಿರೀಶ್ ರಮಾನಾಥ ಪೈ ನಿರ್ದೇಶಕರು ಓವರ್ ಟೈಮ್ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಅಡ್ಯಾರ್, ಶ್ರೀ ನರೇಂದ್ರ ನಾಯಕ್ ನಿರ್ದೇಶಕ ಎಕ್ಸ್ಪರ್ಟ್ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಶ್ರೀ ಗಿಲ್ಸಾದ್ ನಿರ್ದೇಶಕರು ಸಿಟಿ ಗೋಲ್ಡ್ ಗ್ರೂಪ್ ಮಂಗಳೂರು, ಶ್ರೀ ಅಶೋಕ್ ಬಜ್ಪೆ ಮುಖ್ಯಸ್ಥರು ಬರಕ ಇಂಟರ್ನ್ಯಾಷನಲ್ ಕಾಲೇಜ್ ಅಡ್ಯಾರ್, ಶ್ರೀ ವಿನೋದ್ ಡಿಸೋಜಾ ನಿರ್ದೇಶಕರು ಮಿನರ್ವಾ ಕಾಲೇಜ್ ಅಡ್ಯಾರ್, ಶ್ರೀಮತಿ ವಿಜಯಲಕ್ಷ್ಮಿ ಚಂದ್ರಾಸ್ ಅಧ್ಯಕ್ಷರು ಪ್ರಕೃತಿ ಸಂಜೀವಿನಿ ಒಕ್ಕೂಟ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಹೇಳಿದಾಗೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮದ ಜೊತೆಗೆ ನಾವು ಸಾರ್ವಜನಿಕರಿಗೆ ಒಂದು ಲಕ್ಕಿ ಡ್ರಾ ಅನ್ನುವಂಥದ್ದು ಆಕರ್ಷಕ ಬಹುಮಾನವನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಅಂದರೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ರಿಜಿಸ್ಟ್ರೇಷನ್ ಆರಂಭವಾಗ್ತದೆ. ಆ ರಿಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ಸಿಟಿ ಗೋಲ್ಡ್ ನಮಗೆ ಒಂದು ಗೋಲ್ಡ್ ಸ್ಪಾನ್ಸರ್ ಆಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಸೊ ಅವರು ಇದರಲ್ಲಿ ಕೂಪನ್ ಇಶ್ಯೂ ಮಾಡ್ತಾರೆ ಬೆಳಿಗ್ಗೆ 9 ಗಂಟೆಯಿಂದ. ಸೊ ಆ ಕೂಪನ್ ಇಶ್ಯೂ ಮಾಡೋ ಮುಖಾಂತರ ಸಭಾ ಕಾರ್ಯಕ್ರಮದವರೆಗೆ ಅವರ ಕೂಪನ್ ಇಶ್ಯೂ ಆಗ್ತದೆ. ಸಭಾ ಕಾರ್ಯಕ್ರಮದಲ್ಲಿ ನಾವು ಲಕ್ಕಿ ಡ್ರಾ ಮಾಡ್ತೇವೆ, ಕೂಪನ್ ಎತ್ತುತ್ತೇವೆ. ಅಲ್ಲಿ ಆ ಕೂಪನ್ ಎತ್ತುವಂಥವರು ಸಿಟಿ ಗೋಲ್ಡ್ ನಿರ್ದೇಶಕರೇ. ಸೊ ಅಲ್ಲಿ ಕೂಪನ್ ಅನ್ನು ಚೀಟಿ ಎತ್ತುವ ಮುಖಾಂತರ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಅವರು ನೀಡಲಿದ್ದಾರೆ. ಪ್ರಥಮವಾಗಿ ನಾವು ಅಲ್ಲಿ ಡೈಮಂಡ್ ರಿಂಗ್ ಫಸ್ಟ್ ಬಹುಮಾನ ಲಕ್ಕಿ ಡ್ರಾದಲ್ಲಿ, ಸೆಕೆಂಡ್ ಗೋಲ್ಡ್ ಕಾಯಿನ್ಸ್ ಸೆಕೆಂಡ್ ಬಹುಮಾನವನ್ನು ಅವರು ಸ್ಪಾನ್ಸರ್ ಆಗಿ ಕೊಡಲಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಭಾಗವಹಿಸುವಂಥ ಒಂದು ಜನರಿಗೆ ಕೊಡುವಂಥ ಒಂದು ಅವಕಾಶ. ಮತ್ತು ಈ ಪ್ರಕೃತಿ ಸಂಜೀವಿನಿ ಒಕ್ಕೂಟ ಅವರ ಮುಖಾಂತರ ಅವರ ಆಶ್ರಯದಲ್ಲಿ ಗ್ರಾಮಸ್ಥರ ಸ್ವಸಹಾಯ ಗುಂಪುಗಳ ಮಾರಾಟ ಮಳಿಗೆ ಈ ಒಂದು ಮಾರಾಟ ಮಳಿಗೆ ಫುಡ್ ಫೆಸ್ಟ್ ಅಲ್ಲಿ ಒಂದು ನಡೆಸಲಿದ್ದಾರೆ ಅವರು. ಫುಡ್ ಫೆಸ್ಟ್ ಇದು ಮಾರಾಟ ಮೇಳ. ಸೊ ಇವರಿಗೆ ಕೂಡ ಒಂದು ಪ್ರಮೋಟ್ ಮಾಡುವಂಥ, ಏಕೆಂದರೆ ಹೆಚ್ಚಾಗಿ ಈ ಒಂದು ಸ್ವಸಹಾಯ ಏನಿದೆ ಗುಂಪು ಅವರಿಗೆ ಒಂದು ಪ್ರಮೋಟ್ ಮಾಡುವಂಥದ್ದು, ವಿಶೇಷವಾಗಿ ಮಹಿಳೆಯರು ಆ ಒಂದು ಮಾರಾಟ ಮಳಿಗೆಯನ್ನು ನಿರ್ವಹಣೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಒಂದು ಇವರಿಗೆ ಕೊಡುವಂಥ ಒಂದು ಅವಕಾಶ ಈ ಸ್ವಸಹಾಯ ಗುಂಪುಗಳಿಗೆ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಮಾಧ್ಯಮ ಮುಖಾಂತರ ಹೇಳುವಂತ ಹೇಳಿದರೆ, ಈ ಒಂದು ಅಡ್ಯಾರು ಗ್ರಾಮದ ಸರ್ವ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಏಕೆಂದರೆ ವಿಶೇಷವಾದಂಥದ್ದು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಾಡ್ತೇವೆ, ಅವರವರ ವರ್ಗದವರ ಸಮಾಜದಲ್ಲಿ ಇರ್ತದೆ. ಬಟ್ ಇದು ವಿಶೇಷವಾಗಿ ಏನಂತ ಹೇಳಿದರೆ ಎಲ್ಲರೂ ಸೇರಿಕೊಂಡು ಒಂದು ಒಗ್ಗಟ್ಟು. ನಮ್ಮ ಅಡ್ಯಾರು ಗ್ರಾಮ, ಅರ್ಕುಳ ಗ್ರಾಮ 2 ಗ್ರಾಮ ಇದೆ, ಜಂಟಿ ಗ್ರಾಮ ಪಂಚಾಯತ್ 2 ಗ್ರಾಮ, 2 ಗ್ರಾಮಸ್ಥರ ಒಂದು ಕಾರ್ಯಕ್ರಮ. ಇಲ್ಲಿ ಒಂದು ಒಗ್ಗಟ್ಟು ಇರುವಂಥದ್ದು ಒಂದು ಕಾರ್ಯಕ್ರಮ. ಒಂದು ನಾವು ಈಗಾಗಲೇ ಒಂದು ಥೀಮ್ಸ್ ಕೂಡ ಕೊಟ್ಟಿದ್ದೇವೆ, ಸೌಹಾರ್ದಯುತವಾದಂತಹ ಗ್ರಾಮ, ಸೌಹಾರ್ದಯುತವಾದಂತಹ ಭಾರತ ಎನ್ನುವಂಥದ್ದು. ಸೊ ಈ ಒಂದು ಈಗ ಭಾಗದಲ್ಲಿ ನಾವೊಂದು ಒಗ್ಗಟ್ಟಾಗಿ ಸೇರುವಂಥ ಒಂದು ಅವಕಾಶ
ಮತ್ತು ಪರಸ್ಪರ ಸಿಗ್ಲಿ ಇದೆಲ್ಲ ವರ್ಗದವರು ಕೂಡ ಸಮಾಜದವರು ಬಂಧುಗಳು ಒಟ್ಟಿಗೆ ಸೇರಿಕೊಂಡು ಸಿಗುವಂತ ಒಂದು ಅವಕಾಶ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿದೆ. ಇದಕ್ಕೆಲ್ಲರೂ ಕೂಡ ಎಲ್ಲ ಭಾಗದ ನಮ್ಮ ಗ್ರಾಮಸ್ಥಿತಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ.